Clause 10 Polynomials exercise 2.2 ಅಲ್ಲಿ second main find a quadratic polynomial each with the given numbers has the sum and product of its zeros respectively. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ನಮಗಿಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಟ್ಸ್ ಅಂತ ಹೇಳಿದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಲಿನ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ಗಳನ್ನು ಕೊಟ್ಟಿದ್ದಾರೆ. ಏನಿಲ್ಲಿ ನಮಗೆ ಟೂ ನಂಬರ್ಸ್ಗಳು ಕಾಣಿಸ್ತಾ ಇದೆ. ಫಸ್ಟ್ ನಂಬರು ಸಮ್ ಆಫ್ ದ ಝೀರೋಸ್ ಆಗಿದೆ, ಸೆಕೆಂಡ್ ನಂಬರು ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಗಿದೆ. ಓಕೆ, ಈಗ ಸಮ್ ಮತ್ತು ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕಾಗಿದೆ ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಬರಿಬೇಕಾಗಿದೆ. ಓಕೆ, ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಫೈಂಡ್ ಮಾಡೋದಕ್ಕೆ ನಮಗೆ ಡಿಫ್ರೆಂಟ್ ಮೆಥಡ್ಸ್ಗಳು ಇದೆ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಒಂದು ಈಸಿ ಮೆಥಡ್ ಇದೆ. ಆದರೆ ನನಗೆ ಈಸಿಯಾಗಿರೋ ಮೆಥಡಲ್ಲಿ ನಿಮಗೆ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಅದಕ್ಕೋಸ್ಕರ ನಾನು ಫಸ್ಟಿಗೆ ಏನು ಬರ್ಕೊಳ್ತೀನಿ ಅಂತ ಹೇಳಿದರೆ, ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನಮಗಿಲ್ಲಿ ಝೀರೋಸ್ ಅಂತ ಹೇಳಿರೋದ್ರಿಂದ ಆಲ್ಫಾ ಮತ್ತು ಬೀಟಾವನ್ನು ಝೀರೋಸ್ ಅಂತ ನಾನು ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ಸಮ್ ಆಫ್ ದ ಝೀರೋಸ್ ಅಂತ ಹೇಳಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟನ ಮಾಡ್ತೀನಿ. ಯಾವುದು ಸಮ್ ಆಫ್ ದ ಝೀರೋಸು? ಮೊದಲನೇದು 1/4 ಆಗಿರುತ್ತೆ. ನೆಕ್ಸ್ಟು ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಆಗಿರುತ್ತೆ. ಓಕೆ, ಯಾವುದು ಆಲ್ಫಾ ಇಂಟು ಬೀಟಾ ಅಂದರೆ ಇದು ಪ್ರಾಡಕ್ಟ್ ಆಫ್ ದ ಝೀರೋಸ್ -1 ಆಗಿರುತ್ತೆ. ಓಕೆ, ಈಗ ಏನು ಮಾಡೋಣ, ಸಮ್ ಮತ್ತು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಫೈಂಡ್ ಮಾಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್, ನೋಡಿ ನಮಗೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕೊಟ್ಟಾಗ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಈ ರೀತಿಯಾಗಿ ಬರಿಬೋದು. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂತ ಬರ್ಕೋಬೋದು. ಈಗ ನಮಗೆ ಸಮ್ ಮತ್ತು ಪ್ರಾಡಕ್ಟ್ ಆಫ್ ದ ಝೀರೋಸ್ ಗೊತ್ತಿದೆ ಅಲ್ವಾ, ಆ ವ್ಯಾಲ್ಯೂಸ್ಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಿದೆ? 1/4 ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಎಷ್ಟಿದೆ? -1 ಅಲ್ವಾ, ಬ್ರಾಕೆಟನ್ನು ಹಾಕ್ಕೊಂಡು -1 ಬರ್ಕೊಳ್ತೀನಿ. ಓಕೆ, ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 1/4 ಎಕ್ಸ್ ಪ್ಲಸ್ ಇಂಟು -1 ಬರೆದೆ. ಈಗೇನು ಕಾಣಿಸ್ತಿದೆ? ಎಕ್ಸ್ ಸ್ಕ್ವಯರ್ ಮೈನಸ್ 1/4 ಎಕ್ಸ್ -1 ಅನ್ನೋದು ನಮಗೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಆದರೆ ನಮಗೆ ಡಿವೈಡ್ ಬೈ 4 ಬರೋಂಗಿಲ್ಲ. ಡಿವೈಡ್ ಬೈ 4 ಈಗ ಇದನ್ನು ರಿಮೂವ್ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಭಾಳ ಈಸಿ. ನೋಡಿ, ಮಲ್ಟಿಪ್ಲೈಡ್ ಬೈ 4 ಮಾಡಬೇಕು. ಅಂದರೆ ಡಿನಾಮಿನೇಟರಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರನ್ನು ಟೋಟಲ್ ಆಗಿರೋ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಆ ನಂಬರನ್ನು ಮಲ್ಟಿಪ್ಲೈ ಮಾಡಿಬಿಡ್ಬೇಕು. ಓಕೆನಾ? ಓಕೆ, ನೋಡಿ ಇಲ್ಲೇನಿಲ್ಲ ಅಂದ್ರೆ ಒಂದಿದೆ, 4 1s 4 ಎಕ್ಸ್ ಸ್ಕ್ವಯರ್ ಮೈನಸ್ ಇಲ್ಲಿ ಒಂದಿದೆ ಅಲ್ವಾ, 4 1s 4 ಡಿವೈಡ್ ಬೈ 4 ಇಂಟು ಎಕ್ಸ್ ಮೈನಸ್ 4 1s 4 ಬರೆದೆ. ಸಿಂಪ್ಲಿಫೈ ಆದರೆ ಸಿಂಪ್ಲಿಫೈ ಮಾಡಿಬಿಡಿ. 4 ಎಕ್ಸ್ ಸ್ಕ್ವಯರ್ ಮೈನಸ್ ನೋಡಿ 4 1s 4 4 1s 4 ಆಯಿತು. ಉಳಿಯೋದೇನು? 1x ಮೈನಸ್ 4 ಆಯಿತು. ನೋಡಿ 4x ಸ್ಕ್ವಯರ್ ಮೈನಸ್ 1x -4 ಅಂತ ಏನು ಕಾಣಿಸ್ತಾ ಇದೆ, ಇದು ನಮಗೆ ಬೇಕಾದಂತಹ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಈ ರೀತಿಯಾಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಅಥವಾ ಇದಕ್ಕಿಂತ ಈಸಿಯಾಗಿರೋ ಮೆಥಡ್ ಯಾವುದಾದ್ರೂ ಇದ್ರೂ ಸಹ ಆ ರೀತಿಯಾಗೂ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್ √2 1/3. ಓಕೆ, ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಫಸ್ಟಿಗೆ ಏನು ಬರಿತೀನಿ ಅಂದರೆ, ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಬರ್ಕೊಳ್ತೀನಿ. ಫಸ್ಟಿಗೆ ಇರೋದು ಸಮ್ ಆಫ್ ದ ಝೀರೋಸ್ ಅಲ್ವಾ, ಅದಕ್ಕೋಸ್ಕರ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು √2 ಅಂತ ಬರ್ಕೊಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಲ್ವಾ, ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/3 ಅಂತ ಬರ್ಕೊಳ್ತೀನಿ. ಈಗ ಏನು ಮಾಡೋಣ, ಸಮ್ ಮತ್ತು ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ಬರ್ಬಿಡೋಣ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಆಗಿರುತ್ತೆ. ಇಲ್ಲಿ ಸಮ್ ಮತ್ತು ಪ್ರಾಡಕ್ಟ್ ಇದೆಯಲ್ಲ, ಇದಕ್ಕೆ ವ್ಯಾಲ್ಯೂಸ್ಗಳನ್ನು ರಿಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು? √2 ಎಕ್ಸ್ ಆಯಿತು. ಪ್ಲಸ್ಗೆ ಪ್ಲಸ್ ಬರಿತೀನಿ. ಆಲ್ಫಾ ಇಂಟು ಬೀಟಾ ಅಂದರೆ ಎಷ್ಟು? 1/3
3 ಆಗೋಯಿತು. ಓಕೆ, ಇಲ್ಲಿ ನೋಡಿ ನಮಗೆ ಡಿನಾಮಿನೇಟ್ರಲ್ಲಿ 3 ಬಂದಿದೆ. ಡಿನಾಮಿನೇಟ್ರಲ್ಲಿ ಯಾವುದೇ ನಂಬರ್ ಬರೋಂಗಿಲ್ಲ. ಇಲ್ಲಿ 3 ಬಂದಿರೋದ್ರಿಂದ ಟೋಟಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈಡ್ ಬೈ 3 ಇರೋದ್ರಿಂದ 3ಯಿಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ ನೋಡೋಣ. ನೋಡಿ ಏನಿಲ್ಲ ಅಂದ್ರೆ 1 ಇರುತ್ತಲ್ವ, 1 3 3 ಎಕ್ಸ್ ಸ್ಕ್ವಯರ್, ಮೈನಸ್ಸಿಗೆ ಮೈನಸ್ ಬರಿತೀನಿ. ನೋಡಿ ಇದು ಪಕ್ಕದಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. 1 3 3 ರೂಟ್ 2 ಎಕ್ಸ್ ಆಯಿತು. ಪ್ಲಸ್ಸಿಗೆ ಪ್ಲಸ್ 1 ಇದೆ. 1 3 3/3 ಆಯಿತು. ಸಿಂಪ್ಲಿಫೈ ಮಾಡಿದರೆ 3 1 3 3 1 3 ಸಿಂಪ್ಲಿಫೈ ಆಗೋಯಿತು. ಈಸ್ ಈಕ್ವಲ್ ಟು 3x ಸ್ಕ್ವಯರ್ ಮೈನಸ್ 3 ರೂಟ್ 2 ಎಕ್ಸ್ ಪ್ಲಸ್ ಇಲ್ಲೇನು ಉಳಿತು, 1/1 ಅಂದರೆ 1 ಉಳ್ಕೊಂತು. ಹಾಗಾದರೆ ನಮ್ಮ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಾಗಿರುತ್ತೆ, 3x ಸ್ಕ್ವಯರ್ ಮೈನಸ್ 3 ರೂಟ್ 2 ಎಕ್ಸ್ ಪ್ಲಸ್ 1 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಥರ್ಡ್ ಪ್ರಾಬ್ಲಮ್ 0 ರೂಟ್ 2 ಇದೆ. ಇಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕೊಟ್ಟಿರೋದ್ರಿಂದ ಏನು ಬರ್ಕೊಳ್ಳೋಣ, ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಮೊದಲನೇದು ಸಮ್ ಆಫ್ ದ ಝೀರೋಸ್ ಆಗಿರೋದ್ರಿಂದ ಈ ಝೀರೋಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ, 0 ಆಗಿರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಏನಾಗಿರುತ್ತೆ, ರೂಟ್ 5 ಆಗಿರುತ್ತೆ. ಓಕೆ, ಇದನ್ನು ಯೂಸ್ ಮಾಡ್ಕೊಂಡು ಏನು ಮಾಡೋಣ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೋಬಿಡೋಣ. ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳನ್ನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನು, ಸಮ್ ಆಫ್ ದ ಝೀರೋಸ್ 0 ಆಗಿರುತ್ತೆ, ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ ಎಷ್ಟು, ರೂಟ್ 5 ಆಗಿದೆ. ಓಕೆ, ಸಿಂಪ್ಲಿಫೈ ಮಾಡೋಣ. ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಮೈನಸ್ 0 ಇಂಟು ಎಕ್ಸ್ ಏನಾಯಿತು, 0 ಆಗೋಯಿತು, ಪ್ಲಸ್ ರೂಟ್ 5 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್. ನೋಡಿ 0ನ ಇದು ಆ್ಯಡ್ ಮಾಡಿದರೆ ರೂಟ್ 5 ಬರುತ್ತೆ, ಪ್ಲಸ್ ರೂಟ್ 5 ಬಂತು. ಹಾಗಾದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಾಗಿರುತ್ತೆ, ಎಕ್ಸ್ ಸ್ಕ್ವಯರ್ ಪ್ಲಸ್ ರೂಟ್ 5 ಆಗಿರುತ್ತೆ. ಈ ರೀತಿಯಾಗಿ ಥರ್ಡ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫೋರ್ತ್ ಪ್ರಾಬ್ಲಮ್ 1 1 ನಮಗೆ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕೊಟ್ಟಿರೋದ್ರಿಂದ ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ತಗೊಳ್ಳೋಣ. ಓಕೆ, ಮೊದಲನೇದು ಸಮ್ ಆಫ್ ದ ಝೀರೋಸ್ ಆಗಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 1 ಆಗಿದೆ. ನೆಕ್ಸ್ಟ್ ಒನ್ ಇರೋದೇನು, ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1 ಆಗಿದೆ. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳನ್ನು ರೀಪ್ಲೇಸ್ ಮಾಡಿದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು, 1x ಪ್ಲಸ್ಸಿಗೆ ಪ್ಲಸ್ ಬರಿತೀನಿ. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಏನಾಗಿದೆ, 1 ಆಗಿದೆ. ಇದು ನಮ್ಮ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ 1x ಪ್ಲಸ್ 1 ಆಗಿರುತ್ತೆ. ಬೇಕಾದ್ರೆ ಇದನ್ನು ಈ ರೀತಿಯಾಗೂ ಹೇಳ್ಬೋದು, ಎಕ್ಸ್ ಸ್ಕ್ವಯರ್ ಮೈನಸ್ 1x ಅಂತ ಹೇಳಿದರೆ ಎಕ್ಸ್ ಅಂತ ಬರಿಬೋದು, ಪ್ಲಸ್ 1 ಆಗಿರುತ್ತೆ. ಓಕೆನಾ, ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫಿಫ್ತ್ ಪ್ರಾಬ್ಲಮ್ ಮೈನಸ್ 1/4 1/4 ನಮಗಿಲ್ಲಿ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸನ್ನು ಕೊಟ್ಟಿರೋದ್ರಿಂದ ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಓಕೆ, ನಾವು ಸಮ್ ಆಫ್ ದ ಝೀರೋಸ್ ಬರೀಬೇಕಲ್ವಾ, ಇಲ್ಲಿ ಝೀರೋಸ್ ಇದೆ ನಮ್ಮ ಹತ್ರ, ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ದ ಝೀರೋಸ್ ಈಸ್ ಈಕ್ವಲ್ ಟು ಏನು ಬಂದಿದೆ, ಮೈನಸ್ 1/4 ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/4 ಇದೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳನ್ನು ರೀಪ್ಲೇಸ್ ಮಾಡಿಬಿಡೋಣ. ನೋಡಿ, ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಏನಾಗಿರುತ್ತೆ, ಮೈನಸ್ 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ 1/4 ಆಗಿರುತ್ತೆ. ಓಕೆ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1/4 ಎಕ್ಸ್ ಪ್ಲಸ್ 1/4. ನೋಡಿ, ನಾನು ಈಗಾಗಲೇ ಹೇಳಿದ್ದೆ, ನಾನು ಫಸ್ಟ್ ಮತ್ತು ಸೆಕೆಂಡ್ ಪ್ರಾಬ್ಲಮ್ ಮಾಡಿದಾಗ ನಮಗೆ ಡಿವೈಡ್ ಬೈ ಬರಬಾರ್ದು. ಡಿವೈಡ್ ಬೈ ಏನಿದೆ ಇಲ್ಲಿ 4 ಇರೋದ್ರಿಂದ ಈ 4ಅನ್ನು ಮಲ್ಟಿಪ್ಲೈಡ್, ಗೊತ್ತಾಗ್ತಿದೆಯಲ್ಲ, ಮಲ್ಟಿಪ್ಲೈಡ್ ಬೈ 4ಅನ್ನು ಮಾಡಬೇಕು. ಡಿನಾಮಿನೇಟರಲ್ಲಿ ಯಾವ ನಂಬರ್ ಇರುತ್ತೆ ಆ ನಂಬರನ್ನು ಟೋಟಲ್ ಪಾಲಿನಾಮಿಯಲ್ಗೆ ಮಲ್ಟಿಪ್ಲೈ ಮಾಡಿಬಿಡಬೇಕು. ಈಸ್ ಈಕ್ವಲ್ ಟು ಏನಿಲ್ಲ ಅಂದರೆ ಒಂದಿದೆ, 4 1s 4x ಸ್ಕ್ವಯರ್
ಪ್ಲಸ್ಸಿಗೆ ಪ್ಲಸ್ 1 ಇದೆ ಅಲ್ವಾ, 4 1 4 ಡಿವೈಡ್ ಬೈ 4 ಎಕ್ಸ್ ಪ್ಲಸ್ಸಿಗೆ ಪ್ಲಸ್ 4 1 4 ಡಿವೈಡ್ ಬೈ 4 ಆಯಿತು. ಸಿಂಪ್ಲಿಫೈ ಮಾಡೋಣ. ಈಸ್ ಈಕ್ವಲ್ ಟು 4x² ಪ್ಲಸ್ಸಿಗೆ ಪ್ಲಸ್ ನೋಡಿ 4 1 4 4 1 4 ಡಿವೈಡ್ ಆಯಿತು. 1x ಇರುತ್ತೆ ನೋಡಿ, 1x ಬರಿಬೋದಿಲ್ಲ, ಬರೀ ಎಕ್ಸ್ ಅಂತಲೂ ಬರಿಬೋದು. ಪ್ಲಸ್ 4 1 4 4 1 4 ಏನು ಉಳಿತು, 1 ಉಳಿತು. ಹಾಗಾದರೆ 4x² ಪ್ಲಸ್ ಎಕ್ಸ್ ಪ್ಲಸ್ 1 ಅನ್ನುವಂಥದ್ದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗಿದೆ. ಸಿಕ್ಸ್ತ್ ಪ್ರಾಬ್ಲಮ್ 4 1 ಇದೆ. ಹಾಗಾಗಿ ಲೆಟ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಬರ್ಕೊಡ್ತೀನಿ. ಓಕೆ, ಮೊದಲನೇದು ಸಮ್ ಆಗಿರೋದ್ರಿಂದ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 4 ಆಗಿದೆ. ನೆಕ್ಸ್ಟ್ ಎರಡನೇದು ಪ್ರಾಡಕ್ಟ್ ಆಗಿರೋದ್ರಿಂದ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1 ಆಗಿದೆ. ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಆಫ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಗಿರುತ್ತೆ. ಓಕೆ, ವ್ಯಾಲ್ಯೂಸ್ಗಳನ್ನು ರಿಪ್ಲೇಸ್ ಮಾಡಿದರೆ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ 4x ಪ್ಲಸ್ ಆಲ್ಫಾ ಇಂಟು ಬೀಟಾ ಅಂದರೆ 1 ಆಗಿರುತ್ತೆ. ಹಾಗಾದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಏನಾಗಿರುತ್ತೆ, x² ಮೈನಸ್ 4x ಪ್ಲಸ್ 1 ಆಗಿರುತ್ತೆ. ಈ ರೀತಿಯಾಗಿ ನೀವು ಸೆಕೆಂಡ್ ಮೇನ್ ಆಗಿರೋ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಳ್ಳಿ.